ಪ್ಲಾನೆಟರಿ ಪೊಸಿಷನ್ಸ್, ಗ್ರಹಗಳ ಸ್ಥಿತಿಗತಿ ಎಲ್ಲರ ಜೀವನದ ಮೇಲೂ ಎಫೆಕ್ಟ್ ಮಾಡೋದಿಲ್ಲ. ಹೌದು, ಕರೆಕ್ಟ್ ಆಗಿ ಕೇಳಿಸ್ಕೊತಾ ಇದ್ದೀರಾ. ಎಲ್ಲರ ಜಾತಕದ ಮೇಲೆ ಗ್ರಹಗಳ ಇಂಪ್ಯಾಕ್ಟ್ ಇರೋದಿಲ್ಲ. ಎಲ್ಲರೂ ಭೂಮಿ ಮೇಲೆ ಅಲ್ವಾ ಹುಟ್ಟಿರೋದು, ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲರಿಗೂ ಇರುತ್ತೆ, ಯಾಕೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಒಂದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡೋದು ಐರನ್ ಅನ್ನ ಮಾತ್ರ. ಆ ಮ್ಯಾಗ್ನೆಟ್ ಯಾವುದೇ ಕಾರಣಕ್ಕೂ ವುಡನ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡೋದಿಲ್ಲ. ನೆಗೆಟಿವ್ ಮೈಂಡ್ ಸೆಟ್ ಇರೋರ ಮೇಲೆ ಗ್ರಹಗಳ ಪೊಸಿಷನ್ಸ್, ಗ್ರಹಗಳ ಸ್ಥಿತಿ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಮಾಡೋದಿಲ್ಲ. ಒಂದು ಅಲೌಕಿಕ ಶಕ್ತಿ ಪ್ರಪಂಚವನ್ನ ಆಳ್ತಾ ಇದೆ ಅನ್ನುವಂತಹ ನಂಬಿಕೆ ಇರೋರಿಗೆ ಮಾತ್ರ ಗ್ರಹಗಳು, ಸಂಖ್ಯೆಗಳು ಎಲ್ಲದೂ ಒಂದು ಹಾದಿಯನ್ನ ತೋರಿಸುತ್ತೆ. ಇದು ಇಲ್ಲ ಅಂದವ್ರಿಗೆ ಅವರು ನಡೆದಿದ್ದೇ ಹಾದಿ. ಎಲ್ಲರೂ ಇದನ್ನ ನಂಬಬೇಕು ಅನ್ನುವಂತಹ ಯಾವುದೇ ರೂಲ್ಸ್ ಇಲ್ಲ. ಹಾಗಾಗಿ ನಿಮಗೆ ಹೇಗೆ ತೋಚುತ್ತೋ ಆ ಹಾಗೆ ಇರಿ. ಪ್ರಪಂಚದಲ್ಲಿ ಬದುಕುವಂತಹ ಹಕ್ಕು ಎಲ್ಲ ಪ್ರಾಣಿಗಳಿಗೆ ಹೇಗಿದೆಯೋ ಎಲ್ಲ ಮನಸ್ಥಿತಿಯವರಿಗೂ ಆ ಹಕ್ಕಿದೆ. ಆದ್ರೆ ಆ ನಂಬಿಕೆಗೆ ನೀವು ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಥವಾ ಏನೋ ಒಂದು ಟಾಂಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಅವರವರ ಜೀವನದ ಶೈಲಿ. ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ನಂಬಿಕೆಗೆ, ನಿಮ್ಮ ಸಕ್ಸಸ್ಗೆ, ನಿಮ್ಮ ಡೆವಲಪ್ಮೆಂಟ್ಗೆ, ನಿಮ್ಮ ಖುಷಿಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ.